ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ. ಸಚಿವ ಸ್ಥಾನ ಕೊಡದಿದ್ದರೆ ಭಿನ್ನಮತ ಇಲ್ಲ. ಸಚಿವ ಸ್ಥಾನಕ್ಕೆ ಪ್ರಮುಖರ ಬಳಿ ಬೇಡಿಕೆ ಇರಿಸಿದ್ದೇನೆ. ಸಮುದಾಯದವರು ನನ್ನ ಪರವಾಗಿ ಕೇಳುವುದು ಅವರಿಗೆ ಬಿಟ್ಟದ್ದು ಎಂದ ಶಾಸಕ ಬೇಳೂರು. ನಾನು ಆಕಾಂಕ್ಷಿಯಾಗಿ ಅಂತ ಎಲ್ಲ ಕಡೆ ಕೇಳಿದ್ದೀನಿ. ಎಲ್ಲ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ನಮ್ಮ ಭಾಳ ದೊಡ್ಡ ದೊಡ್ಡ ಲೀಡರ್ಗಳನ್ನು ಕಂಡು ಇವತ್ತು ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಅಂದರೆ ಕೊಟ್ಟರೆ ತೊಗೊಳ್ತೀವಿ, ಕೊಡದೋದ್ರೂ ಸಹ ನಮ್ಮದೇನು ಅಪಸ್ವರ ಇಲ್ಲ, ಭಿನ್ನಮತ ಇಲ್ಲ, ನಾವೇನು ಮಾಡೋದಿಲ್ಲ. ಖಂಡಿತವಾಗಿಯೂ ಸರ್ಕಾರ ಚೆನ್ನಾಗಿ ನಡೆಯುತ್ತೆ. ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ 93ನೇ ಜನ್ಮದಿನ. ಸಾಗರದಲ್ಲಿ ಹಣ್ಣು ಬ್ರೆಡ್ ವಿತರಣೆ. ಬಂಗಾರಪ್ಪ ಅವರು ರಾಜ್ಯದ ನಿಜವಾದ ಬಡವರ ಬಂಧು ಎಂದು ಸ್ಮರಿಸಿದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿ 17ನೇ ವಾರ್ಷಿಕೋತ್ಸವ. ಸಾಧಕರಿಗೆ ಸನ್ಮಾನ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಬಗ್ಗೆ ಆಸಕ್ತಿ ಮಾಡಿಸಿಕೊಳ್ಳಲು ಶಾಸಕ ಬೇಳೂರು ಕರೆ. ನರ್ತನ ಸೀಸನ್ 4ರಲ್ಲಿ ಮೈತ್ರಿ ಪಾಟೀಲ್ ಮತ್ತು ಶ್ರೀನಿವಾಸ್ ಮೇಸ್ತ್ರಿ ಮಾತು. ಈಗ ಸುದ್ದಿಗೆ ವಿವರ. ಸಚಿವ ಸ್ಥಾನ ಕೊಡದೇ ಇದ್ದರೆ ಭಿನ್ನಮತ ಇಲ್ಲ. ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದು, ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸ ಇದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಭಾನುವಾರ ಪತ್ರಕರ್ತರ ಜೊತೆ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ಪ್ರಮುಖರಾದ ಸೋಮಶೇಖರ್ ಲ್ಯಾವಿಗೆರೆ, ರವಿಕುಮಾರ್, ಗಿರೀಶ್ ಕೋವಿ, ಮಹಾಬಲ ಕೌತಿ, ವಿಲ್ಸನ್, ರವೀಂದ್ರ ಸಾಗರ್, ಅನ್ವರ್ ಬಾಷಾ, ಕಲ್ಲಪ್ಪ ಮೆಣಸಿನಾಳ್, ಲಿಂಗರಾಜ್ ಇನ್ನಿತರರು ಹಾಜರಿದ್ದರು. ನಾನು ಆಕಾಂಕ್ಷಿಯಾಗಿ ಅಂತ ಎಲ್ಲ ಕಡೆ ಕೇಳಿದ್ದೀನಿ. ಎಲ್ಲ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ನಮ್ಮ ಭಾಳ ದೊಡ್ಡ ದೊಡ್ಡ ಲೀಡರ್ಗಳನ್ನು ಕಂಡು ಇವತ್ತು ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಅಂದರೆ ಕೊಟ್ಟರೆ ತೊಗೊಳ್ತೀವಿ, ಕೊಡದೋದ್ರೂ ಸಹ ನಮ್ಮದೇನು ಅಪಸ್ವರ ಇಲ್ಲ, ಭಿನ್ನಮತ ಇಲ್ಲ, ನಾವೇನು ಮಾಡೋದಿಲ್ಲ. ಖಂಡಿತವಾಗಿಯೂ ಸರ್ಕಾರ ಚೆನ್ನಾಗಿ ನಡೀಬೇಕು. ಯಾಕಂದರೆ ಸುಮಾರು 138 ಸೀಟ್ ಬಂದಿರುವಂಥ ಇಡೀ ಹಿಸ್ಟ್ರಿಯಲ್ಲೇ ದಾಖಲೆ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಹೆಚ್ಚು ಗಮನ ಕೊಟ್ಟು ಈ ಜನರ ಪರವಾಗಿ ಕೆಲಸ ಮಾಡುವಂಥ ಆಗಬೇಕು ಅನ್ನೋದು ಸರ್. ಈಗ ಏನು ಗೊತ್ತಿಲ್ಲ, ನನಗೇನು ಸಂಬಂಧ ಇಲ್ಲ. ಅಲ್ಲ, ಆ್ಯಕ್ಚುಲಿ ಸಮಾಜದವ್ರು ಒತ್ತಾಯ ಮೂಲಕವಾಗಿ ತಗೊಳ್ಳೋದು, ಇನ್ನೊಂದು ತಗೊಳ್ಳೋಕ್ಕೆ ನಾನೇನು ಇದು ಮಾಡಲಿಲ್ಲ. ಅವ್ರು ಇಷ್ಟ, ಅವ್ರು ಮಾಡಿದರೆ ಆಯಿತು, ಮಾಡೋದಾದ್ರೆ ನಾವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಸಮಾಜದವರು ಮಾಡಿದರೆ ಕೊಡಿ ಅಂತ ಕೇಳೋದು ಅವ್ರು ಹಕ್ಕಿದ ಕೇಳೋಕ್ಕೆ ಅವ್ರು ಬಿಡೋದು ಅವ್ರು ಬಿಟ್ಟಿದ್ದು. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನಂತೂ ಹಕ್ಕು ಮಂಡನೆ ಮಾಡಿದ್ದೀನಿ, ಕೊಡಬೇಕಂತ ಬಿಟ್ಟರೆ ಇನ್ನು ಬೇರೆ ಏನು ಕ್ಯಾಂಟೀನ್ ಆಗಿದೆ. ಆಮೇಲೆ ಎಲ್ಲ ಇದು ಮೂಲಭೂತ ಸೌಕರ್ಯ ಎಲ್ಲವನ್ನು ಕೊಟ್ಟಿದ್ದೀವಿ. ಇಲ್ಲಿ ಯಾವುದೂ ಬಾಕಿ ಇಲ್ಲ. ಪಾರ್ಕಿಂಗು ಇದೆ, ಇಲ್ಲಿ ಇಸ್ಟ್ರಲ್ಯಾಕ್ ಹಾಕ್ಸ್ಕೊಟ್ಟಿದ್ದೀನಿ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಮೇಲ್ಗಡೆ ನೋಡಿ ಎಷ್ಟು ಹೈಟೆಕ್ ಆಗಿ ಮೇಲ್ಗಡೆ ರೂಪಿಂಗ್ ಎಲ್ಲ ಹಾಕ್ಕೊಟ್ಟಿದ್ದೀವಿ. ಫುಲ್ಲು ಇಡೀ ಹಾಸ್ಪಿಟ್ಲ್ ಇಲ್ಲಿ ಮತ್ತು ಸಾಗರದ 2 ಹಾಸ್ಪಿಟ್ಲ್ಗಳು ಸಹ ತೋರ್ತಾ ಇದ್ದವು. ಸಂಪೂರ್ಣ ರೂಪಿಂಗ್ ಹಾಕ್ಬಿಟ್ಟು ಹೈಟೆಕ್ ಆಗಿ ಇವತ್ತು ಪೇಂಟಿಂಗ್ ಗೀಟಿಂಗ್ ಎಲ್ಲ ಮಾಡಿಸಿ ಸಂಪೂರ್ಣ 1 ಕೋಟಿ 70 ಲಕ್ಷ ರೂಪಾಯಿ ಇಲ್ಲಿ ಬಂದಿದೆ. ಅಲ್ಲಿ 1 ಕೋಟಿ 80 ಲಕ್ಷ ರೂಪಾಯಿ ಬಂದಿದೆ. ಹಾಗಾಗಿ ಯಾವುದೇ ಕೊರತೆ ಇಲ್ಲ. ಎಲ್ಲ ಮೂಲ ಸೌಕರ್ಯಗಳನ್ನು ಈ ಭಾಗದ ಜನರಿಗೆ ಕೊಟ್ಟಿದ್ದೀವಿ. ಆದರೆ ಏನು ಮಾಡೋದು, ಜಾಸ್ತಿ ಸೌಕರ್ಯ ಕೊಟ್ಟಂಗೂ ನಮ್ಮ ತಾಲೂಕಿಗಿಂತ ಹೆಚ್ಚಾಗಿ ಶಿಕಾರಿಪುರ, ಹಾವೇರಿ, ಸೊರಬ ಮತ್ತು ಸಿದ್ದಾಪುರದವರೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ರಶ್ ಇದೆ. ಬಡ ಜನರಿಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಒಂದಿಷ್ಟು ಜನ ರಶ್ ಆದರೆ ಹೇಗೆ ಅಂತೇಳಿ. ಎಲ್ಲ ಒಂದು ಆಸ್ಪತ್ರೆಗೆ ನಮ್ಮ ತಾಲೂಕಲ್ಲಿ ಬಂದರೆ ನಾವು ಏನಾರು ಮಾಡ್ಬೋದು. ಹೊರಗಡೆ ತಾಲೂಕಲ್ಲಿ ಚೆನ್ನಾಗಿಟ್ಟಾಗ ಆ ತಾಲೂಕಿನ ಜನ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಅವ್ರನ್ನ ವಾಪಸ್ ಕಳ್ಸೋಕ್ಕೆ ಬರೋದಲ್ಲ. ಹಾಗಾಗಿ ಮೂಲ ಸೌಕರ್ಯ ಸಂಪೂರ್ಣವಾಗಿ ಕೊಟ್ಟಿದ್ದೀವಿ. ಡಾಕ್ಟ್ರು ಇದ್ದಾರೆ, ಡಾಕ್ಟ್ರುಗಳಿಗೆ ಯಾವುದೂ ಕೊರತೆ ಇಲ್ಲ, ಡಾಕ್ಟ್ರುಗಳು ಇದ್ದಾರೆ. ಏನಾಗಿದೆ, ಇಲ್ಲಿ 2 ಜನ ಹೆಣ್ಣು ಮಕ್ಕಳಿದ್ದಾರೆ, ಒಬ್ಬರು ನಾಗೇಂದ್ರಪ್ಪ ಇದ್ದಾರೆ. ನಾಗೇಂದ್ರಪ್ಪ ಹತ್ರ ಹೋಗೋರು ಕಮ್ಮಿ ಆಗಿದ್ದಾರೆ. ಸ್ವಲ್ಪ ಈ ಹೆಣ್ಣು ಮಕ್ಕಳು ಡಾಕ್ಟರ್ ಹತ್ರ ಜಾಸ್ತಿ ಹೋಗೋದ್ರಿಂದ ಸ್ವಲ್ಪ ಅವ್ರಿಗೆ ಒತ್ತಡ ಜಾಸ್ತಿ ಆಗಿದೆ. ಹಾಗಾಗಿ ಪ್ರತಿಮಾ ಮೇಡಮ್ ಅವರು ಇದ್ದಾಗ ಸ್ವಲ್ಪ ಸರಿಯಾಗಿತ್ತು. ಈಗ ಅವ್ರಿಗೆ ಅನಂತಪುರ ಹಾಕಿದ್ರಿಂದ ಮತ್ತೆ ಅವರಿಗೂ ಒಂದು ಅವಕಾಶ ಇದೆ, ಇಲ್ಲಿ ಬರಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಹಾಕ್ಕೊಡ್ತೀವಿ. 3 ಡೇಸಿಗೆ ಬರಲಿಕ್ಕೆ ಅವಕಾಶ ಇದೆ. ಅವ್ರಿಗೆ ಇಲ್ಲಿಗೆ ಮಾಡಿಕೊಡೋಕ್ಕೆ ಅವಕಾಶ ಮಾಡ್ಕೊಳ್ಳೋಕ್ಕೆ ತಯಾರು ಮಾಡಿದ್ದೀವಿ. ಹಾಗಾಗಿ ಏನು ಸಮಸ್ಯೆ ಇಲ್ಲ. ಸಾಗರ ಹಾಸ್ಪಿಟ್ಲನ್ನು ಈಗಾಗಲೇ ಅಪ್ಗ್ರೇಡಿಗೆ ಬೇರೆ ಹೋಗಿದೆ. ಅದು ಈಗಾಗಲೇ ಫೈನಾನ್ಸಲ್ಲಿ ಇದರಲ್ಲಿ ನಿಂತಿದೆ. ಅದನ್ನು ಮುಂದಿನ ದಿವಸದಲ್ಲಿ ಮಾಡಿಕೊಡ್ಲಿಕ್ಕೆ ತಯಾರಿದ್ದಾರೆ. ಹಾಗಾಗಿ ಸಾಗರ ಆಸ್ಪತ್ರೆಗೆ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ ಅಷ್ಟೇ. ಏನು ಹಾಳಾಗಿದೆ ಇವತ್ತು ನಾವು ಅದಕ್ಕೂ ಸಹ ಈಗಾಗಲೇ ರೋಡ್ಗಳಿಗೆ
ಈಗಾಗಲೇ ನಾವು ಇವತ್ತು PWD ಇಂದ ಇವತ್ತು ಸುಮಾರಷ್ಟು ಕೋಟಿ ಕೊಟ್ಟಿದ್ದೀನಿ. ನಮ್ಮ ಗ್ರ್ಯಾಂಟ್ ಇವತ್ತೇನು ಸರ್ಕಾರ ಕೊಟ್ಟಿರೋ 50 ಕೋಟಿಯನ್ನು ಸಹ ಅದರಲ್ಲೂ ಒಂದು 15 ಕೋಟಿ ಕೊಟ್ಟಿದ್ದೀನಿ. ಯಾವುದೇ ರಸ್ತೆಗಳು ಹಾಳಾಗಿದೆ ಬಹುಶಃ ಇನ್ನೊಂದು 10 ದಿವಸ ನಂತರ ಈಗಲೇ ಮಾಡಲ್ಲ, ಯಾಕಂದರೆ ಮಳೆ ಇರೋದ್ರಿಂದ ಒಂದಿಷ್ಟು ಬಿಸಿಲು ಚೆನ್ನಾಗಿ ಬಂದು ಆ ಜಾಗ ಡ್ರೈ ಆಗಬೇಕು. ಯಾಕಂದರೆ ತುಂಬ ಮಳೆ ಬಂದಿದ್ದರಿಂದ 3-4 ತಿಂಗಳಿಂದ ಇನ್ನೂ ಹಸಿ ಇದೆ ರೋಡು. ಡ್ರೈ ಆದಮೇಲೆ ಎಲ್ಲ ಮಾಡ್ಲಿಕ್ಕೆ ಮಾಡ್ತೀವಿ. ಆಮೇಲೆ ನಿಮಗೆ ಹಿಂದಿನ ಸರಿನೇ ಹೇಳಿದ್ದೀನಿ, ಯಾವ ಗುಂಡಿಗಳು ಒಯ್ಯಲಿಕ್ಕೆ 5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ನಮ್ಮ ಸಾಗರ ಹೊಸನಗರ ತಾಲೂಕಿಗೆ ಗುಂಡಿ ಮುಚ್ಚಲಿಕ್ಕೂ ಸಹ 5 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಅದು ಟೆಂಡರ್ ಆಗೋಗಿದೆ, ಅವ್ರು ರೆಡಿಯಾಗಿ ಕೂತಿದ್ದಾರೆ, ಮಳೆ ಬರ್ತಾ ಇದೆ. ಹಾಗಾಗಿ ಯಾವುದೇ ತೊಂದರೆ ಇಲ್ಲ, ಯಾವುದೇ ಅಡಚಣೆ ಇದ್ದಂಗೆ ಕೆಲಸ ಮಾಡಿಕೊಡೋ ಜವಾಬ್ದಾರಿ ನಂದು. ಖಂಡಿತ ನಾವು ಮಾಡಿಕೊಡ್ತೀವಿ, ಸರಿನಾ? ಯಾವುದೇ ಕೊರತೆ ಆಗುವಂಥದ್ದು ಇಲ್ಲ. ಇಲ್ಲಿ ಸಮಸ್ಯೆಗಳಿದ್ದನ್ನೆಲ್ಲ ಸಂಪೂರ್ಣವಾಗಿ ಬಗೆಹರಿಸ್ಕೊಡ್ತೀನಿ. ಮಳೆಗಾಲಕ್ಕೋಸ್ಕರ ನೋಡಿ, ಹಿಂದಿನ ಸರಿ ನಾವು PWD ರಸ್ತೆಗೆ ದುಡ್ಡು ಇಟ್ಟಿದ್ದೀವಿ. ಹಿಂದಿನ ಸರಿ ಒಂದು ನಮ್ಮ ಬೇಳೂರು ರಸ್ತೆಗೆ ಇಟ್ಟಿದ್ದೆ, ಇನ್ನು ಇದ್ರ ಹೈವೇ ರಸ್ತೆಗೆ ಇದು ಯಾವುದು PWD ರಸ್ತೆಗೆ ಕೆಲವೊಂದು ದುಡ್ಡು ಇಟ್ಟಿದ್ದೀವಿ CRF ಅಲ್ಲಿ. ಅದು ಕೆಲಸ ಮಾಡೋಕ್ಕಾಗಿಲ್ಲ, ಯಾಕಂದರೆ ಜೂನ್ 10ಕ್ಕೆ ಬರೋ ಮಳೆ ನಾವು ಮೇ 15ಕ್ಕೆ 18ಕ್ಕೆ ಬಂದುಬಿಡ್ತು. ನಮ್ಮ ದುಡ್ಡೆಲ್ಲ ಅಲ್ಲೇ ಸ್ಟ್ರಕ್ ಆಗಿ ಹೋಗಿದೆ. ಹಾಗಾಗಿ ಹೋದ ವರ್ಷ ನಮಗೆ ಮಾಡೋಕ್ಕಾಗಿಲ್ಲ. ಆ ದುಡ್ಡು ಇದೆ, ಅದನ್ನು ಸಹ ಈ ಸರಿ ತೊಗೊಳ್ತೀವಿ, ಈ ಸರಿ ಅದು ತೊಗೊಂಡು ಮಾಡ್ತೀವಿ. ಹಾಗಾಗಿ ಯಾವುದೇ ರಸ್ತೆಗೆ ಯಾವುದೇ ಕೊರತೆ ಇಲ್ಲ. ಒಂದೇ ನಮ್ಗೆ ಇರೋದು ಈಗ ನಮ್ಮದು ಮಾರ್ಕೆಟ್ ರಸ್ತೆ ಒಂದು ಮಾತ್ರ. ಅದು ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ಅವರು ಇದು ಮಾಡಿಕೊಡ್ಬೇಕು, ಏನು ತೆರವುಗೊಳಿಸ್ಬೇಕು. ತೆರವುಗೊಳಿಸಿದ ಮೇಲೆ ಆ ಕೆಲಸನೂ ಮಾಡಬೇಕು. ಆದರೆ ಅದರ ಪೂರ್ವವಾಗಿ ನಾನು ಮಾರಿಕಂಬ ಜಾತ್ರೆ ಬರೋದ್ರಿಂದ ಅಲ್ಲಿಂದ ಮಾರ್ಕೆಟ್ ರಸ್ತೆ ಅದು ಸೊರಬ ರಸ್ತೆ ಅದು ಏನಿದೆ ಸಂಪೂರ್ಣ ಟಾರ್ ಹಾಕ್ಸ್ಕೊಡ್ತೇನೆ ಅದನ್ನು. ಆಮೇಲೆ ನಮ್ಮ ಮಾರಿಕಂಬ ಜಾತ್ರೆ ಬರೋದ್ರಿಂದ ಕೆಲವು ರಸ್ತೆಗಳನ್ನು ಟಾರ್ ರಸ್ತೆ ಮಾಡಬೇಕಾಗಿದೆ, ಅದು ಸಿಟಿಯಿಂದ ತೊಗೊಳ್ತೇನೆ. ಆಮೇಲೆ ಮಾರಿಕಂಬ ರಸ್ತೆಯಲ್ಲೂ ಸಹ ಮುಂದುಗಡೆ ಮಾರಿಕಂಬ ದೇವಸ್ಥಾನ ಮುಂದುಗಡೆ ಇನ್ನೊಂದು ಸರಿ ನೋಡಿದ್ದೆ ನಾನು. ಅದಕ್ಕೆ ಡೆಸ್ಕ್ ಸ್ಲ್ಯಾಬಲ್ಲಿ ಹಾಕಿ ಡೆಸ್ಕ್ ಸ್ಲ್ಯಾಬ್ ಹಾಕಿ ಕ್ಲಿಯರ್ ಮಾಡಿಕೊಡ್ಬೇಕು, ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಆಗೋದಕ್ಕೆ ಮಾಡಿದ್ದೀನಿ. ಅದಕ್ಕೂ ಸಹ ಇನ್ನು ನಾಳೆ ಕೈ ಹಾಕ್ತೀವಿ, ಇರಲಿ, ಅದನ್ನು ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಯಾವುದೇ ಜಾತ್ರೆಗೆ ಕೊರತೆ ಇಲ್ಲಪ್ಪ, ಎಲ್ಲವನ್ನ ಕ್ಲೀನಾಗಿ ನಾನೇ ನಿಂತು ಓಡಾಡಿ ಮಾಡ್ತೀನಿ. ಈಗಾಗಲೇ ಮಾನ್ಯ ಮಂತ್ರಿಗಳಾದ ರಾಜ್ಯ ರಾಜಕಾರಣದಲ್ಲಿ ಬಡವರ ಬಂಧು ಎಂದರೆ ಅದು ಎಸ್ ಬಂಗಾರಪ್ಪ ಮಾತ್ರ. ತಮ್ಮ ಅಧಿಕಾರದ ಅವಧಿಯಲ್ಲಿ ಬಡವರ ಪರವಾಗಿ ಎಸ್ ಬಂಗಾರಪ್ಪ ಅವರು ಜಾರಿಗೆ ತಂದಷ್ಟು ಜನಪ್ರಿಯ ಯೋಜನೆ ಬೇರೆ ಯಾರೂ ತಂದಿರಲಿಲ್ಲ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ತಾಯಿಮಗು ಆಸ್ಪತ್ರೆಯಲ್ಲಿ ಭಾನುವಾರ ಬ್ಲಾಕ್ ಕಾಂಗ್ರೆಸ್ ಹಾಗೂ ಎಸ್ ಬಂಗಾರಪ್ಪ ಅಭಿಮಾನಿ ಬಳಗದ ವತಿಯಿಂದ ಎಸ್ ಬಂಗಾರಪ್ಪ ಅವರ 93ನೇ ಜನ್ಮದಿನದ ಅಂಗವಾಗಿ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ, ಪ್ರಮುಖರಾದ ಗಣಪತಿ ಮಂಡಗಳಲ್ಲಿ ಮಧುಮಾಲತಿ, ಸರಸ್ವತಿ ನಾಗರಾಜ್, ಎಲ್ ಚಂದ್ರಪ್ಪ, ಸೋಮಶೇಖರ್ ಲ್ಯಾವಿಗೆರೆ, ರವಿಕುಮಾರ್, ಲಲಿತಮ್ಮ, ಸುರೇಶ್ ಬಾಬು, ಉಷಾ ಎನ್, ಗಿರೀಶ್ ಕೋವಿ, ಮಹಾಬಲ ಕೌತಿ, ವಿಲ್ಸನ್, ರವೀಂದ್ರ ಸಾಗರ್, ಡಿ ದಿನೇಶ್, ಅನ್ವರ್ ಬಾಷಾ, ನಾರಾಯಣ ಅರಮನೆಕೇರಿ, ಯಶವಂತ್ ಪಣಿ ಇನ್ನಿತರರು ಹಾಜರಿದ್ದರು. ಬಡವರು ಬಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ನನ್ನ ರಾಜಕೀಯ ಗುರುಗಳಾದಂಥ ಸನ್ಮಾನ್ಯ ದಿವಂಗತ ಎಸ್ ಬಂಗಾರಪ್ಪಜಿಯವರ 93ನೇ ಹುಟ್ಟುಹಬ್ಬವನ್ನು ಇವತ್ತು ಇಡೀ ರಾಜ್ಯಾದ್ಯಂತ ಆಚರಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾಗರದ ನಮ್ಮ ಎಲ್ಲ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸಾಗರದ ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಜನರಲ್ ಆಸ್ಪತ್ರೆಯಲ್ಲಿ ಬ್ರೆಡ್ಡು ಮತ್ತು ಹಣ್ಣು ಕೊಡುವ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಅದರ ಜೊತೆಗೆ ಸಂಜೆ ನಮ್ಮ ಸೊರಬದಲ್ಲಿ ಬಂಗಾರು ಧಾಮ, ಅಂದರೆ ಇಡೀ ರಾಜ್ಯ ಸರ್ಕಾರ ಬಂಗಾರು ಧಾಮವನ್ನು ಇವತ್ತು ಟೂರಿಸಂ ಪ್ಲೇಸನ್ನಾಗಿ ಘೋಷಣೆ ಮಾಡಿದೆ. ಆ ಬಂಗಾರು ಧಾಮದಲ್ಲಿ ಇವತ್ತು ಸಾಹೇಬರ ಹುಟ್ಟುಹಬ್ಬವನ್ನು ಅಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಅಲ್ಲಿ ರಾಜ್ಯದ ಮಂತ್ರಿಗಳಾದಂಥ ಮುನಿಯಪ್ಪನವರು, ಸಂತೋಷ್ ಲಾಡ್ ಅವರು, ಹಾಗೆ ದೇಶಪಾಂಡೆ ಅವರು, ಗೋಪಾಲಕೃಷ್ಣ ಬೇಳೂರವರು, ಮಧು ಬಂಗಾರಪ್ಪನವರು ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇದರಿಂದ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಂಡಿದ್ದಾರೆ. ಸಂಗೀತ ಕಾರ್ಯಕ್ರಮ ಸಹ ಇದೆ. ಸಾರ್ವಜನಿಕರು ಮತ್ತು ನಾಗರಿಕರು ಅಲ್ಲಿ ಬರಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ. ಅಂದರೆ ಒಬ್ಬ ಜನನಾಯಕ ಹೇಗಿದ್ದ ಅನ್ನೋದನ್ನ ಬಂಗಾರಪ್ಪನವರಿಂದ ನಾವು ಕಲಿಬೇಕು. ನನ್ನ ರಾಜಕೀಯವಾಗಿ ಇವತ್ತು ನಾನು ಇಲ್ಲಿ ಇದ್ದೀನಂತ ಹೇಳಿದರೆ
ಅದು ನನ್ನ ನಾಯಕರಾದಂಥ ಬಂಗಾರಪ್ಪನವ್ರು ಕೊಟ್ಟಿರುವಂಥ ಕೊಡುಗೆ. ನಾನು ಭಾಷಣದಲ್ಲಿ ಹೇಳೋದು ಅದೇನೆ. ಯಾಕೆಂದರೆ ಬಂಗಾರಪ್ಪನವರು ಹೇಳ್ತಾ ಇದ್ದೆ ನಾನು, ಬಂಗಾರಪ್ಪನವರು ಒಂದು ಇಂಜಿನ್ ಇದ್ದಂಗೆ. ಅಂದರೆ ಭಾಳಷ್ಟು ಜನ MLAಗಳನ್ನು ಫ್ಯಾಕ್ಟ್ರಿಯಾಗಿ ತಯಾರು ಮಾಡಿರುವಂಥ, ಇಷ್ಟು ದೊಡ್ಡ ಮಟ್ಟಕ್ಕೆ ತಂದಿರುವಂಥದ್ದು ಒಬ್ಬ ದೊಡ್ಡ ನಾಯಕರು. ಅವರು ಈ ರಾಜ್ಯದ ಬಡವರ ಪರವಾಗಿ ಧ್ವನಿ ಎತ್ತಿ ಇವತ್ತಿಗೂ ಬಂಗಾರಪ್ಪನವರು ಅಂತ ಹೇಳಿದರೆ ಈಗಲೂ ಜನ ನೆನೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಲಕ್ಷಾಂತರ ಜನ ಇವತ್ತು ರೈತರು ಬದುಕಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ, ಅದು ಬಂಗಾರಪ್ಪನವರ ಪಂಪ್ ಸೆಟ್, ಉಚಿತ ಪಂಪ್ ಸೆಟ್. ಎರಡನೇದು ಅವ್ರ ಚಿಂತನೆ ನೋಡ್ಬೇಕು ಹೇಗಿದೆ ಅಂತ. ಒಂದು ಆಶ್ರಯ, ಈ ನಾಡಿನಲ್ಲಿ ಮನೆ ಇಲ್ಲ ಅಂತವ್ರಿಗೆ ಆಶ್ರಯ ಮನೆ ಕೊಟ್ಟಿರುವಂಥದ್ದು, ಬಗರುಕಂ ಕೊಟ್ಟಿರುವಂಥದ್ದು, ಆರಾಧನೆ ದೇವಸ್ಥಾನ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಶಾಲೆ, ಗ್ರಾಮೀಣ ಕೃಪಂಕ. ಈ ರಾಜ್ಯದಲ್ಲಿ ಯಾವ ಬಡ ಮಕ್ಕಳು ಇವತ್ತು ಹಳ್ಳಿ ಭಾಗದಲ್ಲಿ ಓದ್ತಾ ಇದ್ದಾರೆ ಬಗ್ಗೆ ಅವರಿಗೆ ಕಷ್ಟ ಇದೆ ಅಂದಾಗ, ಸಿಟಿಗೂ ಮತ್ತು ಅವರಿಗೆ ಓದ್ಸೋಕ್ಕಾಗಲ್ಲ ಅಂದಾಗ ಗ್ರಾಮೀಣ ಕೃಪಂಕವನ್ನು ಕೊಟ್ಟು ಲಕ್ಷಾಂತರ ಜನ ಇವತ್ತು ಉದ್ಯೋಗವನ್ನು ಪಡೆದಿರುವಂಥದ್ದು ದಾಖಲೆ ನಿಮ್ಮಲ್ಲಿದೆ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ಆ ಕಾಲದಲ್ಲಿ ಶಾಲೆ ಬರುವಂಥ ಕಾರ್ಯಕ್ರಮಕ್ಕೆ ₹1 ಕೊಡ್ತಿದ್ರು ಒಂದು ಮಗುಗೆ, ನೆನಪಿದೆಯಾ? ಅದು ಸಹ ಅವರೇ ಮಾಡಿದ್ದಂದರೆ ಆ ಚಿಂತನೆಗಳು ಬೇರೆ ಯಾರಿಗೂ ಬರಲಿಕ್ಕಿಲ್ಲ. ಈ ರಾಜ್ಯದಲ್ಲಿ ಬಡವರು ಬಂದಂಥ ಹೆಸರು ಇರುವುದು ಅದು ಒಬ್ಬರಿಗೆ, ಅದು ಬಂಗಾರಪ್ಪನವರು ಮಾತ್ರ. ಅವರ ನೆನಪು ಇವತ್ತು ನೋಡ್ಕೊಂಡಿದ್ದೀನಿ. ಹಾಗಾಗಿ ಅವರ ನೆನಪಿಗೋಸ್ಕರ ಇವತ್ತು ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆ. ಮನುಷ್ಯನಿಗೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಇರಬೇಕು. ಮನುಷ್ಯನ ಮಾನಸಿಕ ಆರೋಗ್ಯ ರಕ್ಷಣೆ ಮಾಡಲು ಇಂತಹ ಮನೋರಂಜನಾ ಚಟುವಟಿಕೆ ಅಗತ್ಯ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶನಿವಾರ ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ 17ನೇ ವಾರ್ಷಿಕೋತ್ಸವ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ 17ನೇ ವಾರ್ಷಿಕೋತ್ಸವ ಹಾಗೂ ನರ್ತನ ಸೀಸನ್ 4 ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಹಾಗೂ ಸದಸ್ಯ ಶ್ರೀನಿವಾಸ್ ಆರ್ ಮಾತನಾಡಿದರು. ಮುಗುಳು ತಜ್ಞ ಈಶ್ವರ್ ಮಲ್ಪೆ, ಶಿವಪ್ಪ ನಾಯಕ ಮಹಿಳಾ ಡೊಳ್ಳು ತಂಡದ ಸದಸ್ಯರನ್ನು ಸನ್ಮಾನಿಸಲಾಯಿತು. ಅಕಾಡೆಮಿಯ ಮುಖ್ಯಸ್ಥ ಸೂರಜ್ ಸಾಗರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪ್ರಮುಖರಾದ ಸವಿತಾ ವಾಸು, ಅರವಿಂದ್ ರಾಯ್ಕರ್, ಸಿಬಿನ್, ಪ್ರಶಾಂತ್ KS, ಮಾಲ್ತೇಶ್, RS ಶ್ರೀನಿವಾಸ್, ಪ್ರವೀಣ್ KM, ದಿನಕರ್ ಇನ್ನಿತರರು ಹಾಜರಿದ್ದರು. ಈ ರೀತಿಯ ಡ್ಯಾನ್ಸ್ ಕಾರ್ಯಕ್ರಮಗಳಿಗೆ, ನೃತ್ಯ ಕಾರ್ಯಕ್ರಮಗಳಲ್ಲಿ ಕಲಿಯುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಕೊಡುವ ಮೂಲಕ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವಂಥ ಅವಕಾಶ ಇದೆ. ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದೀರಿ, ಆ ಡ್ಯಾನ್ಸನ್ನು ಮಾಡುವಂಥ ವಿದ್ಯಾರ್ಥಿಗಳು ಇವತ್ತು ನಮ್ಮ ಶಾಲೆಗಳಲ್ಲೂ ಸಹ ನೃತ್ಯಾಭ್ಯಾಸವನ್ನು ಮಾಡುವ ಮೂಲಕ ವರ್ಷದ ಯೂನಿಯನ್ ಡೇ ಕಾರ್ಯಕ್ರಮದಲ್ಲೂ ಸಹ ಅದ್ಭುತವಾದಂಥ ಕಲಾ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಪ್ರದರ್ಶನಗಳನ್ನು ಮಾಡಬೇಕಾದ್ರೆ ಈ ನೃತ್ಯ ಕಲಿಯುವಂಥದ್ದು ಬಹಳ ಪ್ರಮುಖವಾದಂತಾಗಿರುತ್ತೆ. ಹಾಗಾಗಿ ಖುಷಿ ಆಗುತ್ತೆ. ಈ ಥರ ನಮ್ಮ ಸಾಗರದಲ್ಲಿ ಈ ಥರ ಕಾರ್ಯಕ್ರಮ ಮಾಡುವುದೇ ನಮಗೆ ಹೆಮ್ಮೆ ಆಗುತ್ತೆ. ಇಂಥ ಯುವಕರಿಗೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಯಾಕಂದರೆ ಯಾವ ಒಬ್ಬ ಪ್ರತಿನಿಧಿ ಇದ್ದಾನೆ, ಯಾವ ಒಬ್ಬ ವ್ಯಕ್ತಿ ಸಾಗರದ ನಮ್ಮ ಜನರಿಗೆ ಇವತ್ತು ಉತ್ತೇಜನ ಕೊಡುವ ಮೂಲಕ ಒಂದು ವಿಶೇಷವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ನಾವೆಲ್ಲರೂ ಸೇರಿ ಸಹಕಾರ ಕೊಟ್ಟರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸೂರಜ್, ನಾವಿದ್ದೀವಪ್ಪ, ನಿಮ್ಮ ಕಾರ್ಯಕ್ರಮಕ್ಕೆ ಸದಾ ನನಗೆ ಬೆನ್ನೆಲುಬಾಗಿ ನಾವು ನಿಂತ್ಕೊಳ್ತೇವೆ. ನಮ್ಮ ತಾಲೂಕಿನ ಯುವಕರಿಗೆ, ನಮ್ಮ ತಾಲೂಕಿನ ಮಹಿಳೆಯರಿಗೆ, ಯುವ ಜನಾಂಗಕ್ಕೆ ನಿನ್ನ ಸಂಗೀತದ ಈ ನರ್ತನ ಕಾರ್ಯಕ್ರಮಗಳು ಸತತವಾಗಿ ನಡೆಯಲಿ. ನಿನ್ನ ಈ ಕಾರ್ಯಕ್ರಮ ಸದಾ ಯಶಸ್ವಿಯಾಗಲಿ. ಈ ಒಂದು ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯುವ ಮೂಲಕ ಒಳ್ಳೆಯದಾಗಿ ಹೊರಹೋಗಲಿ ಅಂತ ಹಾರೈಸುತ್ತಾ ನಿಮ್ಮ ಪ್ರೀತಿ. ಯಾಕಂದರೆ ಆಮೇಲೆ ಒಂದೇ ಒಂದು ಮಾತು ಹೇಳ್ಬಿಡ್ತೇನೆ, ನಮ್ಮ ತಾಯಿಗಳಿಗೆ ಒಂದು ಮಾತು ಹೇಳ್ಬಿಡ್ತೇನೆ. ಈ ಮಕ್ಕಳು ದಿನನಿತ್ಯ ಶಾಲೆಗಳು ಮನೆಗೆ ಬರ್ತಾರೆ. ಬಂದಾಗ ಆ ಮಗುಗೆ ಏನಾದರೂ ತಿಂಡಿ ಕೊಡುವಂದ್ರೆ ಸಹಜ ಕೊಡುತ್ತೇವೆ. ಆದ್ರೂ ಬಂದ ತಕ್ಷಣ ನಮ್ಮ ಮಗನೇ ಕೂಗ ಇದೆ ಅಂತ ಹೇಳಿ ಅವನಿಗೆ ಓದಿಸೋದಿದೆಯಲ್ಲ, ಅವರ ಒಂದು ಪ್ರತಿಭೆಯನ್ನ ತೋರಿಸಲಿಕ್ಕೆ ಒಂದು ವೇದಿಕೆಯನ್ನ ಮಾಡಿಕೊಡ್ಬೇಕಾದ್ರೆ ಅದರ ಹಿಂದ್ಗಡೆ ತುಂಬಾ ಶ್ರಮ ಇರ್ತದೆ. ಆ ಶ್ರಮವನ್ನ ಹಾಕಿ ಸೂರಜ್ ರವರು ಒಳ್ಳೆಯ ಒಂದು ವೇದಿಕೆಯನ್ನ ಕಲ್ಪಿಸಿ ಅವರ ಒಂದು ವಿದ್ಯಾರ್ಥಿಗಳಿಗೆ, ಅಂದರೆ ರಾಜ್ಯ ಹೊರ ರಾಜ್ಯಗಳಿಗೂ ಕೂಡ ಅವರ ಪ್ರತಿಭೆಯನ್ನ ಕಲಿಸಬೇಕು ಅಂತ ಹೇಳಿ ಧಾರವಾಡಗಳಲ್ಲಿ ಮಾಡಿದ್ದಾರೆ. ಹೀಗೆ ಅನೇಕ ರೀತಿಯಾದಂತಹ ವಿದ್ಯಾರ್ಥಿಗಳನ್ನ ಅವರು ಬೆಳೆಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ.
ಹಾಕಿದ್ದಾರೆ. ಅದರಲ್ಲಿ ಒಂದು 3 ಗಂಟೆ ಕಾಲ ಮೊಬೈಲಿಂದ ಶನಿವಾರ ಭಾನುವಾರ ದೂರ ಮಾಡ್ತಾರೆ ಅಂದ್ರೆ ಆ ಸೂರಜ್ರವರಿಗೆ ಜೋರಾದ ಚಪ್ಪಾಳೆಯನ್ನ ಕೊಡಬೇಕು. ಅಂದ್ರೆ ಮಕ್ಕಳಿಂದ ಮೊಬೈಲಿಗೆ ದೂರವಾಗಲಿಕ್ಕೆ ಈ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಮಾತ್ರ ಸಾಧ್ಯ ಅಂತ ಮಕ್ಕಳು ಸಮಾಜದಲ್ಲಿ ನಾವು ಉತ್ತಮ ಸ್ಥಾನವನ್ನ ಗಳಿಸಬೇಕು ಅಂದ್ರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸೋದು ಮುಖ್ಯ. ನನ್ನ ಮಗು ಅದೇ ಅಂದ್ರೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಈ ರೀತಿಯ ಪೋಷಕರ ಕಾರ್ಯಕ್ರಮ 17 ವರ್ಷಗಳಿಂದ ಕೂಡ ಮಾಡ್ತಾ ಇದ್ದಾರೆ. ಅವರು ರಾಜ್ಯ ಮಟ್ಟದಲ್ಲಿಂದ ಕಲಾ ತಂಡವನ್ನು ತರಿಸಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಾವೆಲ್ಲ ಗಮನಿಸಿದ್ದೀವಿ. ಕಾಗೋಡು ರಂಗಮ್ಮದಿ ಇರ್ಬೋದು, LB ಕಾಲೇಜ್ ಇರ್ಬೋದು, ಎಲ್ಲ ಕಡೆ ಅಂತ ಒಂದು ಪ್ರತಿಮೆಯ ಶಿವರಾಜ್ ಅವರ ಒಂದು ತಂಡ ಇವತ್ತು ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಇದೆ. ನಾವೆಲ್ಲ ಇಲ್ಲಿ ಕುಳಿತು ಅವರು ಟಿವಿಗಳಲ್ಲಿ ನೋಡ್ತೀವಿ ಡ್ಯಾನ್ಸ್ ಕಾರ್ಯಕ್ರಮವನ್ನು. ಇಲ್ಲಿ ಅದೇ ರೀತಿಯಲ್ಲಿ ನಿಜವಾದ ರೀತಿಯಲ್ಲಿ ನೋಡಲು ನಮ್ಮ ಸಾಗರದ ಜನತೆಗೆ ಶಿವರಾಜ್ ಅವರ ತಂಡ ಮಾಡಿಕೊಟ್ಟಿದ್ದಾರೆ. ನಾವು ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಮೊಟ್ಟಮೊದಲನೇದಾಗಿ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಯಾವುದೋ ಒಂದು ಸಂಸ್ಥೆ ಕಟ್ಟೋದು ತುಂಬಾ ಕಷ್ಟ. ಯಾಕಂದ್ರೆ ಕಟ್ಟಿ ಒಂದು 4-5 ವರ್ಷಕ್ಕೆ ಸಂಸ್ಥೆಗಳಿಗೆ ತೊಂದರೆ ಆಗ್ಬಿಡುತ್ತೆ. ಯಾಕಂದ್ರೆ ಹಣಕಾಸಿನ ಕೊರತೆ ಆಗುತ್ತೆ, ಎಲ್ಲ ರೀತಿಯಲ್ಲೂ ಅವರಲ್ಲೇ ಒಡಕ್ ಬರುವಂತದ್ದಾಗುತ್ತೆ. ಆದ್ರೆ ಶಿವರಾಜ್ ಅವರು ಇವತ್ತು ನಿರಂತರವಾಗಿ 17 ವರ್ಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತೀವಿ ಬೆಳಗ್ಗೆ 6 ಗಂಟೆಗೆ ಮಹಿಳೆಯರು ಪುರುಷರು ತುಂಬಾ 50-40 ವರ್ಷ ಆದ ಸಮೇತ ಅವರ ಒಂದು ವ್ಯಾಯಾಮ ಶಾಲೆಯಲ್ಲಿ ವ್ಯಾಯಾಮ ಮಾಡಿ ಬರ್ತಾ ಇರ್ತಾರೆ. ಹಾಗಾಗಿ ಇವತ್ತು ಸಾಗರದ ಜನತೆಗೆ ಒಂದು ಒಳ್ಳೆಯ ಒಂದು ತರಬೇತಿಯನ್ನು ಕೂಡ ನಮ್ಮ ಶಿವರಾಜ್ ಅವರು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್.